ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹಣಾಹಣಿ ನಡೆಯೋದು ಗ್ಯಾರಂಟಿ. ಬಹಳ ಒಂದು ಕುತೂಹಲದ ಜೊತೆಗೆ ಒಂದು ಹೈ ವೋಲ್ಟೇಜ್ ಪೈಪೋಟಿ ಇರುವಂತ ಕ್ಷೇತ್ರ ಬೆಣ್ಣೆನಗರಿ. ಅಖಾಡದಲ್ಲಿ ಸ್ತ್ರೀ ಶಕ್ತಿಯ ಕದನ ಜೋರಾಗಿರುತ್ತೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು ಅಖಾಡದಲ್ಲಿದ್ರೆ, ಬಿಜೆಪಿಯಿಂದಲೂ ಕೂಡ ಗಾಯತ್ರಿ ಸಿದ್ದೇಶ್ವರ್ ಮಹಿಳಾ ಅಭ್ಯರ್ಥಿ ಅಖಾಡದಲ್ಲಿದ್ರೆ, ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದಲೂ ಕೂಡ ಮಹಿಳಾ ಅಭ್ಯರ್ಥಿ, ಬಿಜೆಪಿಯಿಂದಲೂ ಕೂಡ ಮಹಿಳಾ ಕ್ಯಾಂಡಿಡೇಟ್. ಮತ್ತೆ ಸಿದ್ದೇಶ್ವರ್ ವರ್ಸಸ್ ಶಾಮನೂರು ಕುಟುಂಬ ಫೈಟ್ ದಾವಣಗೆರೆಯಲ್ಲಿ ಹೆಂಗಿರುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ರೋಚಕ ಹಣಾಹಣಿಗೆ ಸಾಕ್ಷಿಯಾಗುತ್ತೆ ದಾವಣಗೆರೆ. ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದಾಗಿ ಮತದಾರ ಪ್ರಭು ಯಾರಿಗೆ ಜೈ ಅಂತಾನೆ ಅನ್ನೋದನ್ನ ನೋಡಬೇಕು. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಅಳೆದು ತೂಗೇನು ಕಾಂಗ್ರೆಸ್ಸಿಂದ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು. ಸೊ ಶಾಮನೂರು ಕುಟುಂಬದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದಾರೆ, ಅಭ್ಯರ್ಥಿ ಆಗಿರುವಂಥವ್ರು. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಾಂಗ್ರೆಸ್ ಅಳೆದು ತೂಗಿ ತಮಗೆ ಈಗ ಟಿಕೆಟ್ ನೀಡಿರುವಂಥದ್ದು. ಸೊ ಮೊದಲ ರಿಯಾಕ್ಷನ್ ಕುರಿತಾಗಿ? ಮೊದಲ ರಿಯಾಕ್ಷನ್ನು ಸಂತೋಷ ಮತ್ತು ಜವಾಬ್ದಾರಿತನ ಎರಡೂ ಕೂಡ ಅನಿಸ್ತದೆ. ಮೇಡಮ್, ಈಗ ತಮಗೆ ಟಿಕೆಟ್ ಸಿಗ್ತಿದ್ದಂತೆ ಏನು ಒಂದು ಆರೋಪಗಳು ಸಹ ಕೇಳ್ಬಾರ್ದು. ಅಂದ್ರೂ ಶಾಮನೂರು ಕುಟುಂಬಕ್ಕೆ ಈಗಾಗಲೇ ಅವರ ತಂದೆ ಶಾಸಕ ಇದ್ದಾರೆ, ಮಗ ಸಚಿವ ಇದ್ದಾರೆ, ಮತ್ತು ಸೊಸೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದು ಕುಟುಂಬದ ರಾಜಕಾರಣ ಅಂತೇಳಿ ಸ್ವತಃ ಜೇಮ್ಸ್ ಸಿದ್ದೇಶ್ವರ್ ಅವರು ಇವತ್ತು ಬೆಳಗ್ಗೆ ಆರೋಪ ಮಾಡಿರುವಂಥದ್ದು. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಾದರೆ? ಅಲ್ಲ, ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಇದು ನಮ್ಮ ಕಾರ್ಯಕರ್ತರು, ಮುಖಂಡರು, ಆಮೇಲೆ ಇಲ್ಲಿ ಸರ್ವೆ ಮಾಡಿರ್ತಾರಲ್ಲ, ಇದೆಲ್ಲರ ಒಂದು ಅಬ್ಸರ್ವೇಷನ್ ಮಾಡಿಬಿಟ್ಟು ಯಾವ ವ್ಯಕ್ತಿ ಕೊಟ್ಟರೆ ಟಿಕೆಟು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ, ಯಾವ ವ್ಯಕ್ತಿಗಳು ಈ 25 ವರ್ಷದಿಂದ ನಾನು ಮಲ್ಲಿಕಾರ್ಜುನ ಅವರಾಯಿತು ಅಪ್ಪಾಜಿಯವರ ಎಲೆಕ್ಷನಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ. 5 ವರ್ಷದಿಂದ SSK ಟ್ರಸ್ಟ್ನ ಮೂಲಕ ಆರೋಗ್ಯ ಸೇವೆ ಕೊಡ್ತಾ ಇದ್ದೀವಿ. ಆಮೇಲೆ ಬಾಪೂಜಿ ವಿದ್ಯಾಸಂಸ್ಥೆಯ ಮೂಲಕ ಕೂಡ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ನಾವು ಒಂದು ಕಂಪ್ಯೂಟರ್ ಸ್ಕಿಲ್ ಡೆವಲಪ್ಮೆಂಟ್ ಆಯಿತು. ಆಮೇಲೆ ಅವರಿಗೆ ಬ್ಲಡ್ ಡೊನೇಷನ್ ಬಗ್ಗೆ ಇಂಪಾರ್ಟೆನ್ಸು, ಮುಗುಳ್ನಗೆ ಅನ್ನುವ ಕಾರ್ಯಕ್ರಮ, ಆಮೇಲೆ ಲೀಗಲ್ ಅವೇರ್ನೆಸ್, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ದಾವಣಗೆರೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೆಲ್ಲದನ್ನು ಕೂಡ ವರಿಷ್ಠರು ನೋಡಿದ್ದಾರೆ, ನಾವು ಜನರ ಜೊತೆ ಸ್ಪಂದಿಸೋದು ನೋಡ್ತಾ ಇದ್ದಾರೆ. ಸೊ ಆ ಮೆರಿಟ್ಸ್ ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ಅನ್ನೋದು ಬೈ ಡಿಫಾಲ್ಟ್ ಆಗುತ್ತೆ, ಬಟ್ ಯೋಗ್ಯವಾದ ಸೂಕ್ತವಾದ ಕ್ಯಾಂಡಿಡೇಟ್ ಯಾರು ಅಂತ ನೋಡಿಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ. ಮೇಡಮ್, ಈಗ ರಾಜ್ಯದಲ್ಲಿ ಸಾಕಷ್ಟು ಕಾಂಗ್ರೆಸ್ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ನಡೆದಿದೆ ಅಂತ ಆರೋಪಗಳು ಕೇಳಿಬರ್ತಾರೆ. ಅದ್ರ ಕುರಿತು ಏನಾದರೂ ಪ್ರತಿಕ್ರಿಯೆ ಕೊಡ್ತೀರಾ? ಅಲ್ಲ, ಅದು ನೀವು ಮೀಡಿಯಾದವರು ಜನರು ಯೋಚನೆ ಮಾಡಬೇಕು. ಆಮೇಲೆ ಕ್ಯಾಂಡಿಡೇಟು ಬೈ ಡಿಫಾಲ್ಟ್ ಕುಟುಂಬದವರಾದರೆ ಅದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ವೆದರ್ ದೇ ಆರ್ ಎಲಿಜಿಬಲ್ ಆರ್ ನೋ ಅನ್ನೋದು ನೀವು ಮತದಾರರು ಯೋಚನೆ ಮಾಡಬೇಕಾಗುತ್ತೆ. ಚುನಾವಣಾದ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಕ್ಷೇತ್ರದಲ್ಲಿ? ಸ್ಟ್ರಾಟಜಿ ಅಂದರೆ ಗ್ರಾಸ್ ರೂಟ್ ಲೆವೆಲ್ಲು, ಬೂತ್ ಮಟ್ಟದ ಕಾರ್ಯಕರ್ತರಿದ್ದಾರೆ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿದ್ದಾರೆ. ಸೊ ನಮ್ಮ ಶಾಸಕರಿದ್ದಾರೆ, ಆಮೇಲೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಉತ್ತರ ದಕ್ಷಿಣದ ಎಲ್ಲ ಕಾರ್ಪೊರೇಟರ್ಸ್ ಇದ್ದಾರೆ, ಹರಿಯರ್ ಕಾರ್ಪೊರೇಟರ್ಸ್ ಇದ್ದಾರೆ. ಸೊ ಇವರೆಲ್ಲರ ಜೊತೆ ಅವ್ರವ್ರ ಭಾಗದಲ್ಲಿ ಚರ್ಚೆ ಮಾಡಿಬಿಟ್ಟು ಒಂದು ಒಳ್ಳೆ ಸ್ಟ್ರಕ್ಚರ್ನ ಮಾಡ್ಕೊಂಡ್ಬಿಟ್ಟು ಒಂದು ಸತತವಾಗಿ ಇನ್ನು 40 ದಿನ ಟೈಮ್ ಇದೆ ನಮಗೆ. ಸೊ ಎಲ್ಲ ಒಂದು ಟಾರ್ಗೆಟ್ ಗ್ರೂಪ್ಸ್ ಇದೆಲ್ಲ, ಮಹಿಳೆಯರು ಇರ್ತಾರೆ, ಯುವಕರು ಇರ್ತಾರೆ, ಆಮೇಲೆ ಬೇರೆ ಬೇರೆ ಗುಂಪುಗಳನ್ನು ಕೂಡ ನಾವು ಮಾತಾಡಿಸ್ಬಿಟ್ಟು ಅವ್ರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್, ಈಗ ದೇಶದಲ್ಲಿ ಸಾಕಷ್ಟು ಮೋದಿ ಅಲೆ ಇರುವಂಥದ್ದು. ಸೊ ಆ ಮೋದಿ ಅಲೆಯನ್ನು ಯಾವ ರೀತಿ ಎದುರಿಸ್ತೀರಾ? ಪ್ರಾಮಾಣಿಕ ಪ್ರಯತ್ನ, ನಮ್ಮ ಸ್ಥಳೀಯ ಪರ್ಸ್ನಾಲಿಟಿ, ಯಾವ ರೀತಿ ನಾವು ಜನರನ್ನು ಸ್ಪಂದಿಸ್ತೀವಿ, ಆಮೇಲೆ ನಾವು SSK ಟ್ರಸ್ಟ್ ಮೂಲಕ ಕೂಡ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಆದ್ದರಿಂದ ಜನರು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಸೆಂಟ್ರಲ್ ಲೀಡರ್ಶಿಪ್ ಅಥವಾ ಒಂದು ಅಲೆಗೆ ಬಾಗದೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಆಯಿತು ಅಥವಾ ಸ್ಟೇಟ್ ಲೆವೆಲ್ನಲ್ಲಾಯಿತು, ಸೆಂಟ್ರಲ್ ಲೆವೆಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಯಾರು ಸೂಕ್ತವಾದ ವ್ಯಕ್ತಿ ಅಂತ ಯೋಚನೆ ಮಾಡಬೇಕು. ಆಮೇಲೆ ಸ್ಟೇಟ್ ಸ್ಕೀಮ್ಸ್ ಇರುತ್ತೆ, ಸೆಂಟ್ರಲ್ ಸ್ಕೀಮ್ಸ್ ಇರುತ್ತೆ, ಅದನ್ನು ಕೂಡ ಫಲಾನುಭವಿಗಳಿಗೆ ಯಾರು ಮುಟ್ಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ, ಆ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡಿ ವೋಟ್ ಮಾಡ್ತಾರೆ. ಏನು ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.